ಹಲೋ, ಗುಡ್ ಮಾರ್ನಿಂಗ್ ಸರ್. ಎಲ್ಲಿಗೆ ಬಂದ್ರಿ ಆ ಕೇಸು? ನಡೀತಿದೆ ಸರ್ ಇನ್ವೆಸ್ಟಿಗೇಷನ್. ಇನ್ನು ಎಷ್ಟು ದಿನ ಬೇಕು ನಿಮ್ಗೆ ಸಬ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ? ಇವತ್ತಾಗುತ್ತೆ ಸರ್, ಮಾಡ್ತೀನಿ 24 hours. ನೋಡಿ, ನನ್ನ ಜೀವಂತವಾದ್ರೂ ಸರಿ, ಜೀವ ಇಲ್ಲದೆ ಆದ್ರೂ ಸರಿ, ಇವತ್ತು ತಂದು ಒಪ್ಪಿಸ್ಲೇಬೇಕು. ಓಕೆ ಸರ್, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಥ್ಯಾಂಕ್ ಯು. ಹಲೋ, ಯಾರು ಅಕ್ಷಯನಾ? ಹೌದು ಸರ್, ಹೇಳಿ. ಲೊಕೇಶನ್ ಕಳಿಸ್ತೀನಿ, ಅಲ್ಲ ಬಾ. ಹೇಳಿ ಸರ್. ಯಶ ನಿಮ್ಮ ಫ್ರೆಂಡ್ ಅಲ್ವೇನಾ? ಹೌದು ಸರ್. ಯಾವ ನಮ್ಮ ಕಿಂಗ್ ಅಂದರೆ? ನಮ್ಮೂರು ಪಟೇಲ್ರ ಮಗ ಸರ್ ಅವನು. ಏನು ದೊಡ್ಡ ಡಾನೇನ ಅವನು? ಸರ್, ಹುಟ್ಟು ಕಚಡ ನನ್ನ ಮಗ ಸರ್ ಅವನು. ಬರೀ ಕುಡಿಯೋದು ಓಡಿಯೋದು ಇಷ್ಟೇ ಕೆಲಸ ಸರ್. ಅವ್ರ ಮಾವನ ಮಗನ ಜೊತೆ ಮದುವೆ ಫಿಕ್ಸ್ ಆಗಿತ್ತು, ಆದರೆ ಆ ಹುಡುಗಿಗೂ ಇಷ್ಟ ಇರಲಿಲ್ಲ. ಆದರೆ ನಮ್ಮ ಹುಡುಗ ಎಲ್ಲಿ ಸಿಗ್ತಾನ ಅವನು? ಇನ್ಸ್ಪೆಕ್ಟರ್ ಅಖಿಲ್, ಜೀವಂತವಾಗಾದರೂ ಸರಿ, ಜೀವ ಇಲ್ಲದೆ ಆದರೂ ಸರಿ ಅರೆಸ್ಟ್ ಮಾಡಲೇಬೇಕು ಅಂತ ಮೇಲ್ಗಡೆಯಿಂದ ಆರ್ಡರ್ ಆಗಿದೆ. ಅದಕ್ಕೆ ಹುಡ್ಕೊಂಡು ಬಂದ್ಬಿಟ್ಟಿದ್ದೀರಾ? ಏನೋ ಬೇಡಿ ನಾನು ತರಬೇಕಿತ್ತು, ನೀನೇ ತಂದುಬಿಟ್ಟಿದ್ಯಾ? ನನಗೆ ಬೇಡಿ ಹಾಕೋ ಧೈರ್ಯ ಯಾರಿಗೂ ಇಲ್ಲ ಬಿಡಿ. ನಿಮಗೆಲ್ಲ ಬೇಡಿ ಹಾಕಿ ಜೈಲಿಗೆ ಹಾಕಿದ್ರು ಅಲ್ಲಿ ಕೂಡ ರಾಗಿ ಮುದ್ದೆ ತಿನ್ಕೊಂಡು ಹೊರಗಡೆ ಬಂದ್ಮೇಲೆ ಮತ್ತೆ ನಿಮ್ಮ ಆಟ ಸ್ಟಾರ್ಟ್ ಮಾಡ್ತೀರಾ? ಅದು ಸರಿ, ಏನು ಸಮಾಚಾರ? ಹುಡಿಕೊಂಡು ಬಂದ್ಬಿಟ್ಟಿದ್ದೀರೋ? ಏನೋ ನಿನ್ನ ಕತೆ? ನೀನು ಡಾನೇನ ನೀನು? ನಿಜ ಒಪ್ಕೋಬಿಡು, ಶಿಕ್ಷೆ ನಾನೇ ಕಡಿಮೆ ಮಾಡಿಸ್ತೀನಿ. ಏನು ನಡೀತು ಅಂತ ನಿಜ ಹೇಳು, ರೆಕಾರ್ಡ್ ಮಾಡ್ಕೋತೀನಿ. ಕತೆ ಕತೆ ಹೇಳ್ಬೇಕಾ? ಆಫ್ಟರ್ ಆಲ್ 500 ರೂಪಾಯಿನ ಕನ್ನಡಕ ನಿಂದ ನಾನು ತಗೊಂಡಿದ್ಕೆ ನಾನು ಕೊಡ್ದೆ. ಅಂಥದ್ರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ, ಲಕ್ಷಾಂತರ ರೂಪಾಯಿ ದುಡ್ಡು ಮಡಗಿರೋ ಅವನು ನನ್ನಿಂದ ಕಿತ್ಕೊಳಕ್ ಬಂದರೆ ಏನು ಮಾಡಬೇಕು? ಕತೆ ರೆಕಾರ್ಡ್ ಮಾಡ್ಕೋ. ಯಶು, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಲೊಕೇಶನ್ ಕಳಿಸಿ, ಅಲ್ಲಿಗೆ ಬಾ. ಏನೇ ನಿನ್ ಗೋಳು? ಎಲ್ಲೋ ಅವನು. ಯಾರು? ಅಕ್ಷಯ? ಏನ್ರೋ ನಿಮ್ ಗೋಳು? ಮತ್ತೆ ಕಿತ್ತಾಡ್ಕೊಂಡ್ರಾ? ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ, ಮೆಸೇಜ್ ಮಾಡಿದ್ರೆ ಮೆಸೇಜ್ಗೆ ರಿಪ್ಲೈ ಮಾಡಲ್ಲ. ಏನು ಅನ್ಕೋಬಿಟ್ಟವನೇ ನನ್ನ ಅವನು? ಆಗ್ಬೇಕು ನಿಮ್ಗೆ. ಲವ್ ಮಾಡಬೇಡಿ ಅಂದ್ರೆ ಎಲ್ಲಿ ಕೇಳ್ತೀರಾ ನೀವು? ಇರೋ, ನಾನೇ ಕಾಲ್ ಮಾಡ್ತೀನಿ, ಏನು ಹೇಳ್ತಾನೆ ಕೇಳಿಸ್ಕೊ. ಹಲೋ, ಎಲ್ಲೋ ಇದೆಯಾ? ಏನು ಮಾಡ್ತಿದ್ಯಾ? ಏನಿಲ್ಲ ಹೇಳು.
ಯಾಕೆ ಅವಳು ಫೋನ್ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ರಿಪ್ಲೈ ಕೊಡ್ತಿಲ್ವಂತೆ? ಹೇಳು ಹೇಳು. ಅದಕ್ಕೆ ಇಗ್ನೋರ್ ಮಾಡ್ಬಿಡದಾ? ನಂಗೆ ಯಾಕೋ ನಿನ್ನ ಮೇಲೆ ಡೌಟು. ಹೆಂಗೂ ನಿಂಗೆ ಹುಡುಗಿರು ಲವ್ ಅಂದರೆ ಆಗಲ್ಲ, ಅದಕ್ಕೆ ನೀನೇ ಏನೋ ಮಾಡಿರ್ತೀಯ. ಲವ್ ಅಂದರೆ ಹುಡುಗಿರ್ ಕಂಡ್ರೆ ಆಗಲ್ಲ ನಿಜ, ಆದರೆ ಇಬ್ಬರು ಪ್ರೀತಿನ ದೂರ ಮಾಡೋಷ್ಟು ಕ್ರೂರಿ ನಾನಲ್ಲ. ಅವ್ನು ಯಾಕೆ ಹಿಂಗೆ ಆಡ್ತಿದ್ದಾನಂತಾನೆ ಗೊತ್ತಾಗ್ತಿಲ್ವಲ್ಲ. ನೋಡಂಶಿ, ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ್ತೀನಿ ಕೇಳು. ಈ ಪ್ರೀತಿ ಪ್ರೇಮ ಎಲ್ಲ ಸುಮ್ಮನೆ ಟೈಮ್ ವೇಸ್ಟು. ವರ್ಷಾರ ಗಂಟೆ ನೋಡಿ, ತಿಂಗಳಾರು ಗಂಟೆ ಅವ್ರ ಜೊತೆ ಸುತ್ತಾಡಿ ಹೇಳ ಬೇಡವ ಅನ್ನೋ ಕನ್ಫ್ಯೂಸಲ್ಲಿ ನಿನ್ನ ಪ್ರೀತಿನ ಅವ್ಳಿಗೆ ಇರ್ತೀಯ. ಅದೇ ಕನ್ಫ್ಯೂಸಲ್ಲಿ ನಿನ್ನ ಪ್ರೀತಿನ ಅವ್ನು ಒಪ್ಕೊಂಡಿರ್ತಾನೆ. ಆಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಟು ಬ್ರೇಕಪ್ ಮಾಡ್ಕೊತೀರಾ. ಇಷ್ಟೇ ಪ್ರೀತಿ. ನೋಡಿ ಯಶು, ವರ್ಷಾನ್ಗಟ್ಲೆ ನೋಡಿ ತಿಂಗಳಾರ್ಗಟ್ಲೆ ಸುತ್ತಾಡಿ ಆಗೋದಲ್ಲ ಪ್ರೀತಿ. ಒಬ್ರು ನೋಡಿದ ತಕ್ಷಣ ನಮ್ಮ ಮನಸ್ಸಲ್ಲೇ ಉಳಿದು ಬಿಡ್ತಾರೆ. ನಾವು ಕಣ್ಣು ಮುಚ್ಚಿದ್ರೆ ಕಣ್ಣೆದ್ರಿಗೇನೆ ಬರ್ತಾರೆ. ಅದೇ ನಿಜವಾದ ಪ್ರೀತಿ. ಅದೆಲ್ಲ ನನಗೆ ಗೊತ್ತಿಲ್ಲ. ನೀನು ಬಿಟ್ಟು ಅವನೇ ಸುಮ್ಮನಿರ್ಬೇಕಾದ್ರೆ ನೀನು ಅವನ ಬಿಟ್ಬಿಟ್ಟು ಸುಮ್ಮನಿದ್ಬಿಡು ಅಷ್ಟೇ. ನಿಂಗೆ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ಬಿಡು, ನನ್ನ ಪ್ರೀತಿನ ನಾನೇ ಉಳಿಸ್ಕೊತೀನಿ. ಮತ್ತೆ ನಾನು ಹೇಳಿದ್ನಲ್ಲ ಆ ಮಾತು, ಒಂದಲ್ಲ ಒಂದಿನ ನಿನಗೆ ಅರ್ಥ ಆಗುತ್ತೆ. ಹಾಯ್ ಮಮ್ಮು. ಹಾಯ್ ಮಚ್ಚ. ಏನು ಮಗ ಹುಡಿಕೊಂಡು ಮನೆ ಗಂಟ ಬಂದ್ಬಿಟ್ಟಿದ್ಯಾ? ಏನಪ್ಪ ನಿಂದು ಕತೆ, ಆಲೇ ಜಗಳ ಆಡ್ಕೊಬಿಟ್ಟಿದ್ದೀರಾ? ಓ, ಆಗಲೇ ಫಿಟ್ಟಿಂಗ್ ಇಟ್ಬಿಟ್ಲಾ? ಫಿಟ್ಟಿಂಗ್ ಏನಿಲ್ಲ. ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಿಲ್ವಂತೆ, ಮೆಸೇಜಿಗೆ ರಿಪ್ಲೈ ಇಲ್ವಂತೆ. ಏನು ನಿಮ್ಮ ಸಮಾಚಾರ? ಏನು ಮಾಡಲಿ ಮಗ, ಕುಂತಿದ್ರೆ ಫೋನು, ನಿಂತಿದ್ರೆ ಮೆಸೇಜ್ ಮಾಡು ಅಂತಾಳೆ. 3 ಹೊತ್ತು ಮೆಸೇಜ್ ಮಾಡೋದೇನಾ? ನಮಗೂ ಏನು ಪ್ರಾಬ್ಲಮ್ ಇರಲ್ವಾ, ಏನಿರಲ್ವಾ? ಲವ್ ಬೈಲೆಲ್ಲ ಇದ್ದಿದ್ದೆ. ಲವ್ವಲ್ಲಿ ಇವೆಲ್ಲ ಇರುತ್ತೆ, ಆದರೆ ಇಷ್ಟೊಂದು ಕುಂತಿದ್ರೆ ಮೆಸೇಜು, ನಿಂತಿದ್ರೆ ಫೋನು. ಆದರೂ ಒಳ್ಳೆ ನಿರ್ಧಾರ ಮಾಡಿದ್ಯಾ. ಏನು ಗುರು ನಿಂಡವು, ತಲೆಗೆ ಎಕ್ಸಾಟೇ ಆಗ್ತಾಳೆ. ಕಣ್ಣಂತೆ, ಲವ್ ಅಂತೆ, ಅದಂತೆ ಇದಂತೆ. ಯಪ್ಪ. ಹಾಂ, ಅವ್ರು ಹೇಳಿದ್ನೆಲ್ಲ ಕೇಳಬೇಕು, ಅವ್ರ ಹಿಂದೆನೇ ಸುತ್ತಬೇಕು, ಅವ್ರೇನು ಕೇಳ್ತಾರೆ ಅದನ್ನು ಕೊಡಿಸ್ಬೇಕು. ನೀನು ಹೇಳೋದು ನಿಜ ಮಗ. ಇಷ್ಟೆಲ್ಲ ಆಯ್ತಾ ಲವ್ವಲ್ಲಿ? ಅಪ್ಪ, ಈ ಲವ್ ಸವಸನೆ ಬೇಡ ಗುರು. ಹೇಳಿ ಬೇಬಿ. ಮಚ್ಚ, 1 ನಿಮಿಷ ಹುಡುಗಿ ಫೋನ್ ಮಾಡಿ ಬರ್ತೀನಿರ. ಅಯ್ಯೋ, ನಾಯಿ ಬಲ ಯಾವತ್ತಿದ್ರು ಡೊಂಕೆ. ಅಣ್ಣ, ಮನೇಲಿ ಫೋನ್ ಮಾಡ್ತಾರೆ, ಒಂದು 5 ನಿಮಿಷ ಬರ್ತೀನಿ. ಈ ಲವರ್ಸ್ ಕಣ್ಣೆಲ್ಲ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲಪ್ಪ. ಯಾವ ಟೈಮಲ್ಲಿ ಹೆಂಗಿರ್ತಾರೆ, ಏನು ಮಾಡ್ತಾರೆ, ಏನು ಒಂದು ಅರ್ಥ ಆಗ್ತಿಲ್ಲ. ಆದರೂ ಈ ಪ್ರೀತಿ ಕಂಡ್ರೆ ಯಾಕೆ ನನಗೆ ಇಷ್ಟ ಆಗ್ತಿಲ್ಲ. ಲವ್ ಕಂಡ್ರೆ ಆಗಲ್ಲ, ಹುಡುಗಿರ್ ಕಂಡ್ರೆ ಆಗಲ್ಲ. ಕಣ್ಣು ಮುಚ್ಚಿದ ತಕ್ಷಣ ಕಣ್ಮುಂದೆ ಬರೋ ಹುಡುಗಿ ಮೇಲೆ ಪ್ರೀತಿಯಾಗಿರುತ್ತೆ ಅಂತ ಅಂಶ ಹೇಳಿದ್ಲು. ಇರು, ನಾನು ಕಣ್ಣು ಮುಚ್ತೀನಿ, ನೋಡೋಣ ಯಾರು ಬರ್ತಾರೆ ಅಂತ. ಯಾರು ಗುರು ಇವಳು? ಕಣ್ಮುಟ್ಟಷ್ಟಲ್ಲಿ ಇವ್ರು ಬರ್ತಾವಳೆ. ಎಲ್ಲಿ ನೋಡಿದೆ ಇವಳನ್ನ? ಬಸ್ ಸ್ಟ್ಯಾಂಡ್. ಯಾರು ಗುರು ಇವಳು? ಇವಳು ಹೆಂಗೆ ಬಂದು ಗುರು ನನ್ನ ಮನಸ್ಸಲ್ಲಿ? ಮಗಪ್ಪ, ತಡಿ, ನಾಳೆ ಬಸ್ ಸ್ಟ್ಯಾಂಡ್ ಹತ್ರನ ಹೋಗಿ ನೋಡ್ತೀನಿ. ಯಾರಣ್ಣ? ಇಲ್ಲೇ ನೋಡಿದೆ ಕಣೋ.
ಬಸ್ ಸ್ಟ್ಯಾಂಡೇ ನಮ್ಮ ಅಡ್ಡ. ಹಾಯ್. ಯಾಕಿಷ್ಟು ಲೇಟು? ಮನೇಲಿ ಕೆಲಸ ಮುಗಿಸಿ ಬರೋಷ್ಟರಲ್ಲಿ ಟೈಮ್ ಆಗೋಯ್ತು. ಏನ್ ಮೇಡಮ್ ಇಲ್ಲಿ? ಯಾರವಳು? ಅವಳು ನನ್ನ ಫ್ರೆಂಡ್ ಸ್ಫೂರ್ತಿ ಅಂತ. ಯಾಕೆ? ಇಲ್ಲೆಲ್ಲೋ ನನಗೆ ಲವ್ ಸ್ಮೆಲ್ ಬರ್ತಿದ್ಯಲ್ಲ, ಏನ್ ಸಮಾಚಾರ? ಅಂಶಿ, ನೀನು ಹೇಳಿದ ನಿಜ. ಯಾಕೋ ಗೊತ್ತಿಲ್ಲ, ನಿನ್ನ ಫ್ರೆಂಡ್ ಮೇಲೆ ನಂಗೆ ಲವ್ ಆಗಿದೆ ಅನ್ಸುತ್ತೆ. ಕಣ್ಣು ಮುಚ್ಚಿದ್ರು ಅವಳೇ ಬರ್ತಾಳೆ. ಮತ್ತವತ್ತೇನೋ ಹೇಳ್ತಿದ್ದೆ, ಆ ಲವ್ ಅಂದ್ರೆ ಆಗಲ್ಲ, ಅದು ಹಿಂಗೆ ಹಂಗೆ ಅಂತ. ಅದೆಲ್ಲ ನನಗೆ ಗೊತ್ತಿಲ್ಲ. ಒಂದ್ಸಲ ನೋಡಿದೆ, ಇಷ್ಟ ಆಗೋದ್ಲು. ಅದೆಲ್ಲ ನನಗೆ ಗೊತ್ತಿಲ್ಲ ಅಂಶಿ. ಇನ್ಮೇಲೆ ಬಸ್ ಸ್ಟ್ಯಾಂಡಿಗೆ ಬರ್ತಾ ಇರ್ತೀನಿ ಅವಳನ್ನ ಬೀಟ್ ಹಾಕಕ್ಕೆ. ಆಲ್ ದಿ ಬೆಸ್ಟ್. ಬಸ್ ಬಂತು, ನಾನು ಹೊರಡ್ತೀನಿ. ಬಾಯ್. ಒಂದು ನಿಮಿಷ. ಏನು ಸರ್, ಆಗಲೇ ಮನೆ ನೋಡ್ಕೊಬಿಟ್ರಾ? ನೋ, ಹೆಂಗೋ ಒಳ್ಳೆ ಟೈಮ್ಗೆ ಬಂದೆ. ಎಕ್ಸಾಮ್ಗೆ ಲೇಟ್ ಆಗಿದೆ, ಸ್ವಲ್ಪ ಡ್ರಾಪ್ ಮಾಡಿಸೋ. ನಾನು ಯಾಕೆ ಇಲ್ಲಿ ಬಿದ್ದಿದ್ದೀನಿ, ಹೆಂಗೆ ಬಂದೆ, ಇವನು ಯಾರು, ಏನು ಗೊತ್ತಿಲ್ಲ ಅಲ್ಲ. ಗೊತ್ತಾಗಲ್ಲ. ಹುಡುಗಿರ್ ಗುಂಗಲ್ಲಿದ್ದೀರಲ್ಲ ಸಾಹೇಬ್ರು, ಹೆಂಗೆ ಗೊತ್ತಾಯ್ತದೆ? ಯಾರೋ ನೀನು? ದಿನ ಬಸ್ ಸ್ಟ್ಯಾಂಡ್ ಹತ್ರ ಹಿಂದೆ ಮುಂದೆ ಸುತ್ತಾಡ್ಕೊಂಡು ಲೈನ್ ಹಾಕೊಂಡು ಬೀಟ್ ಆಗ್ತಾ ಇದೆಯಲ್ಲಪ್ಪ ಸ್ಫೂರ್ತಿ, ಅವ್ರ ಮಾವ. ಓಹೋ, ನೀನೇನಾ ಅದು? ನೋಡಪ್ಪಜ್ಜಿ, ನಾನೇನು ಅವಳ ಸಿನ್ಸಿಯರಾಗಿ ಅವಳು ಅಂದ ಚಂದ ನೋಡ್ಕೊಂಡು ಲವ್ ಮಾಡ್ತಿಲ್ಲ. ಅವಳ ಹತ್ರ ಕೋಟ್ಯಾಂತರ ರೂಪಾಯಿ ಆಸ್ತಿ, ಲಕ್ಷಾಂತರ ರೂಪಾಯಿ ಆಸ್ತಿ ಬಿದ್ದೈತೆ. ಆಸ್ತಿ? ಆಸ್ತಿ. ನೀನು ಅವಳ ಆಸ್ತಿ ನೋಡಿ ಪ್ರೀತಿ ಮಾಡಿರ್ಬೋದು, ಆದರೆ ನಾನು ಅವಳ ಮನಸ್ಸು ನೋಡಿದೆ. ಪ್ರೀತಿನೇ ಮಾಡಬಾರ್ದು ಅಂದ್ಕೊಂಡಿದ್ದು ಮನಸ್ಸಲ್ಲಿ
ಪ್ರೀತಿ ಹುಡ್ಸಿದ ದೇವತೆ ಕಣೋ ಅವಳು. ನೋಡ್ಗುರು, ನಿಂದೇನಾಯ್ತೋ ನನಗೆ ಗೊತ್ತಿಲ್ಲ, ಅದು ನನಗೆ ಬೇಕಾಗೂ ಇಲ್ಲ. ನನ್ನ ಸವಾಸಕ್ಕೆ ಬಂದರೆ ನಾನಂತೂ ಸುಮ್ಮನೆ ಇರಲ್ಲ. ನೋಡ್ಗುರು, ಅದೇನು ಮಾಡ್ಕತ್ಯಾ ಮಾಡ್ಕೋ, ಅವಳಂತೂ ನಾನು ಬಿಟ್ಕೊಡಲ್ಲ. ಅದೇನು ಕಿತ್ಕತ್ಯಾ ಕಿತ್ಕೋ. ಕುಂಡಿಲ್ 1/4 kg ಕಂಡ ಇಲ್ಲ, ಕಿತ್ಕೊಂಡ್ಬಿಡ್ತಾನಂತೆ. ಅದೇನು ಕಿತ್ಕೋತ್ಯೋ ಕಿತ್ಕೋ. ಅಂಶಿ, ನಾಳೆ ಹೆಂಗಾದ್ರೂ ಮಾಡಿ ನನ್ನ ಪ್ರೀತಿನ ಅವಳಿಗೆ ಹೇಳ್ಬಿಡ್ತೀನಿ. ಬಾಸಿರು ನನ್ನ ಈ ಪ್ರೀತಿಯನ್ನ ನೀಡು ಚಿನ್ನ, ನಾ ಯಾರಿಗೇಳಲಿ ನೋವನು, ನಿನ್ನ ಬಿಟ್ಟು ನಾನು ಬಾಳೆನು, ನೀನು ಕೊಟ್ಟ ನೋವನು ನಾ ಹೇಗೆ ತಾನೇ ತಾಳೆನು. ಹೇಳಿಬಿಡು ಮನವೇ, ಹೇಳಿಬಿಡು ಮನವೇ, ಹೇಳಿಬಿಡು ಮನವೇ, ಹೇಳಿಬಿಡು ಮನವೇ. ನನಗೆ ಗೊತ್ತಿದ್ದು ನೀನೇ ಮಾಡಿದೆ ಅಂತ. ಯಾಕೋ ಈ ಥರ ಮಾಡಿದೆ? ಯಾಕೆ ಹೇಳೋ ಹೇಳು, ಯಾಕೆ ಈ ಥರ ಮಾಡಿದೆ? ಹೇಳೋ ಹೇಳು. ಎದುರುಗಡೆ ಇರೋ ನೆದ ಹೇಳಕ್ ಬೇಕಾಗಿರೋ ಕುಂಡಿಲಿರೋ ಕಂಡ ಅಲ್ಲ, ಗುಂಡಿಗೆಲಿ ಮೀಟ್ರ್ ಇರಬೇಕು. ಅದೇನ್ ಕಿತ್ಕತ್ತೀಯ ಕಿತ್ಕೊ ಅಂದೆ ಅಲ್ವಾ? ನೋಡು, ಕಿತ್ಕೊಂಡಿದ್ದೀನಿ. ಅಂಶಿ, ನಾನು ನಿನ್ಗೊಂದು ವಿಷಯ ಹೇಳಬೇಕು. ನಿನ್ನ ಫ್ರೆಂಡ್ ಯಶು ಇದ್ದಾನಲ್ಲ, ಅವನ ಮೇಲೆ ಯಾಕೋ ನನಗೆ ಲವ್ ಆಗಿದೆ ಅನಿಸುತ್ತೆ.
ನಾಳೆ ಹೆಂಗಾದರೂ ಮಾಡೋ ಅವ್ನಿಗೆ ಈ ವಿಷಯನ ಹೇಳ್ಬೇಕು.